ಶಿಷ್ಯನ ಮರಣಕ್ಕಾಗಿ ದುಃಖಿಸುತ್ತಾ ಶ್ರೀಮಾತೆ ಅಂದು ರಾತ್ರಿಯೆಲ್ಲ ಕಣ್ಣೀರು ಹಾಕುತ್ತಿದ್ದರು. ಅಂದ್ರೆ ಶ್ರೀಮಾತೆಯವ್ರಿಗೆ ಸ್ವಂತ ಮಕ್ಕಳ ಮೇಲೂ ಅಂದ್ರೆ ಸ್ವಂತ ಮಕ್ಕಳಿದ್ರು ಅಷ್ಟು ಪ್ರೀತಿ ತೋರಿಸಲಿಕ್ಕೆ ಗೊತ್ತಿಲ್ಲ. ಆ ಭಕ್ತರ ಮೇಲೆ ಎಷ್ಟ ಪ್ರೀತಿ, ಅವ್ರು ನಿದ್ದೆನೇ ಮಾಡಲಿಲ್ಲಂತೆ. ತಮ್ಮ ಪ್ರಿಯ ಶಿಷ್ಯನ ಮರಣಕ್ಕೋಸ್ಕರ ಶ್ರೀಮಾತೆ ದುಃಖಪಟ್ಟು ರಾತ್ರಿಯೆಲ್ಲ ಕಣ್ಣೀರು ಹಾಕ್ತಾರೆ. ಈಗ ಮನೆಯಲ್ಲಿ ಯಾರಾದ್ರೂ ಇರುವಾಗ ಎಷ್ಟು ದುಃಖ ಒತ್ತರಿಸಿ ಬರ್ತಿರುತ್ತೆ. ಹಾಗೆ ಶ್ರೀಮಾತೆಯವರು ರಾತ್ರಿಯೆಲ್ಲ ಕಣ್ಣೀರು ಹಾಕ್ತಾರೆ. ಅಂದ್ರೆ ಎಲ್ಲಿ ಶ್ರೀಮಾತೆಯರಿಗೆ ನೋವಾಗಿ ಹೇಳ್ತಾರೋ ಅಂತ ಯೋಗಿಮ್ಮ ಹೇಳಿರಲ್ಲ. ಆ ಸುದ್ದಿ ಆ ಮಧ್ಯಾಹ್ನ ತಲುಪಿರುತ್ತೆ. ಆದ್ರೆ ಯೋಗಿಮ್ಮ ಮುಚ್ಚಿರ್ತಾರೆ. ಆ ವಿಷಯ ಅವ್ರು ಮುಚ್ಚಿರ್ತೇನೆ ಭಗವಂತನ ಗೊತ್ತೇ ಆಗುತ್ತೆ ಅಲ್ವಾ. ಅದೇನಂತಾರಲ್ಲ, ಅದೊಂದು ಗಾದೆ ಹೇಳ್ತಾರೆ. ಅಂದ್ರೆ ಕಣ್ಣು ಮುಚ್ಚಿಕೊಂಡು ಹಾಕ್ಬಿಡಿದ್ರೆ ಜಗತ್ತಿಗೆ ಗೊತ್ತಾಗಲ್ಲ. ಹಾಗೆ ನಾವು ಅದನ್ನ ಹೇಳ್ದಿದ್ರು ಭಗವಂತ ಪರಾಶಕ್ತಿ, ಆದ್ಯಶಕ್ತಿ ಶ್ರೀಮಾತೆಯವರು 3 ಕಾಲಗಳ ಭವಿಷ್ಯ ಜ್ಞಾನವನ್ನು ಹೇಳಿದ್ರು ಶ್ರೀಮಾತೆಯವರು. ಅದು ಗೊತ್ತಾಗಿಯೇ ಆಗುತ್ತೆ. ಅಂದ್ರೆ ಒಂದ್ಸತಿ ಸ್ವಾಮೀಜಿಯವರು ಬೇಲೂರುಮಠದಲ್ಲಿ ಮಲಗಿರ್ತಾರೆ. ಸ್ವಾಮಿ ವಿವೇಕಾನಂದ ಬೇಲೂರುಮಠದಲ್ಲಿ ಮಲಗಿರ್ತಾರೆ. ಇದ್ದಕ್ಕಿದ್ದ ಹಾಗೆ ಸ್ವಾಮೀಜಿಯವರು ತುಂಬಾ ನೋವಾಗಿ ಹೊರಗಡೆ ದಿಢೀರ್ ಅಂತ ಓಡ್ ಬರ್ತಾರೆ. ಓಡ್ ಬಂದಾಗ ಇತರೆಲ್ಲ ಯಾಕೆ ಸ್ವಾಮೀಜಿಯವರು ಹಿಂಗ್ ಬಂದ್ರು ಅಂತ ಕೇಳಿದಾಗ, ಇಲ್ಲ ಎಲ್ಲೋ ದೂರ ದೇಶದಲ್ಲಿ ಪ್ರಳಯ ಆಗ್ತಾ ಇದೆ, ಅದರಲ್ಲಿ ತುಂಬಾ ಜನ ಸಂತ್ರಸ್ತರಾಗ್ತಾ ಇದ್ದಾರೆ, ಅಂದ್ರೆ ತುಂಬಾ ಜನ ಸತ್ತೋಗಿದ್ದಾರೆ, ಇನ್ನೇನೋ ಸಮಸ್ಯೆಗಳಾಗ್ತಾ ಇದೆ. ಹಾಗಾಗಿ ನನಗೆ ನಿದ್ದೆ ಬರಲಿಲ್ಲ, ಅದಕ್ಕೆ ಹೊರಗಡೆ ಹೊರಡು ಬಂದೆ ಅಂತ. ಸ್ವಾಮಿ ಇವರು ನಂಬಲಿಲ್ಲ. ಸುಮ್ಮನೆ ಏನೋ ಇವ್ರು ಕನಸು ಬಿದ್ದಿರ್ಬೋದೇನೋ ಅಥವಾ ಹೆದರಿಕೆ ಆಗಿರ್ಬೋದೇನೋ, ಸುಮ್ಮನೆ ಕಲ್ಪನೆ ಮಾಡ್ಕೊಂಡಿರ್ಬೋದೇನೋ ಅಂತ ಇವ್ರಿಗೆ ಅನಿಸ್ತು. ಆದರೆ ಸ್ವಾಮೀಜಿಯವರು ಆ ಘಟನೆ ಮತ್ತೆ ಮರುದಿನ ಪತ್ರಿಕೆಯನ್ನು ತೆಗೆದು ನೋಡಿದಾಗ ದೂರದ ಯಾವುದೋ ದೇಶದಲ್ಲಿ ಪ್ರಳಯ ಆಗಿರುತ್ತೆ. ಅಂದ್ರೆ ಮಹಾತ್ಮರ ಹೃದಯ ಸ್ಪಂದಿಸ್ತಾ ಇರುತ್ತೆ. ಅದು ಮರುದಿನ ಪತ್ರಿಕೆಯನ್ನು ನೋಡಿದಾಗ ಗೊತ್ತಾಗುತ್ತೆ ಸ್ವಾಮೀಜಿಯವರಿಗೆ ಯಾಕೆ ಆ ಥರ ರಾತ್ರಿ ಅನುಭವ ಆಯ್ತು ಅಂದರೆ ಈ ಥರ ಪ್ರಳಯ ಆಗಿದೆ ಅಂತ. ಸ್ವಾಮೀಜಿಯವರು ಒಬ್ಬ ಪುರುಷ ಆದರೂ ಸಹ ಅದ್ರ ಬಗ್ಗೆ ಹೇಳ್ತಾರೆ. ಕೋಟಿ ತಾಯಿಯಿಂದ ಹೃದಯ ಸ್ವಾಮಿ ವಿವೇಕಾನಂದ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಹಾಡಲ್ಲಿ ಬರುತ್ತೆ. ಸಪ್ತಋಷಿ ಭುವನದಿಂದ ಇಳೆಗಿಳಿದು ಬಂದ, ಸಪ್ತಋಷಿ ಭುವನದಿಂದ ಇಳೆಗಿಳಿದು ಬಂದ ಶ್ರೀ ಗುರುದೇವನ ಕಂದ ವಿವೇಕಾನಂದ. ಸಪ್ತಋಷಿ ಭುವನದಿಂದ ತ್ಯಾಗ ವಿರಾಗದ ಕಡಲು, ಭೋಗಗಳ ಸಿಡಿಲು, ತ್ಯಾಗ ವಿರಾಗದ ಕಡಲು, ಭೋಗಗಳ ಸಿಡಿಲು, ಜಗ ಜನರಿಗೆ ತಾಯಿ ಮಡಿಲು, ಜಗ ಜನರಿಗೆ ತಾಯಿ ಮಡಿಲು, ಹರನನರ ನೊಡಲು, ಜಗ ಜನರಿಗೆ ತಾಯಿ ಮಡಿಲು, ಹರನನರ ನೊಡಲು. ಸಪ್ತಋಷಿ ಭುವನದಿಂದ ಇಳೆಗಿಳಿದು ಬಂದ, ಸಪ್ತಋಷಿ ಭುವನದಿಂದ ಇಳೆಗಿಳಿದು ಬಂದ ಶ್ರೀ ಗುರುದೇವನ ಕಂದ ವಿವೇಕಾನಂದ. ಸಪ್ತಋಷಿ ಭುವನದಿಂದ, ಸಪ್ತಋಷಿ ಭುವನ